ಹರ್ವಿ ಬ್ಲಾಗ್ಸ್. ಫ್ರೆಂಡ್ಸ್, ನಾವು ಇವತ್ತು ಕೊಬ್ಬರಿ ಕಡುಬು ಮಾಡ್ತಾ ಇದ್ದೀವಿ. ಕೊಬ್ಬರಿ ಕಡುಬಿಗೆ ಬೇಕಾಗಿದ್ದಂಥ ಐಟಮ್ಸ್ನ ತೋರಿಸ್ತೀನಿ, ಬನ್ನಿ. ಕೊಬ್ಬರಿ, ಬೆಲ್ಲ, ಗಸಗಸೆ, ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೋಬೇಕು. ಆಮೇಲೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ಇದು ಎಣ್ಣೆ ಸ್ವಲ್ಪ ಸ್ಟೀಮ್ ಮಾಡೋಕ್ಕೆ ಬೇಕಾಗ್ತದೆ. ಇದನ್ನು ಕೊಬ್ಬರಿ, ಬೆಲ್ಲ, ಗಸಗಸೆ, ಏಲಕ್ಕಿ ಏನೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನಿವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಇದಕ್ಕೆ ನಾನು ಎಲ್ಲ ಥರನೂ ಬೆಲ್ಲ ಹಾಕಿದ್ದೀನಿ, ಕೊಬ್ಬರಿ ಹಾಕಿದ್ದೀನಿ, ಗಸಗಸೆ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಅದರ ಫಿಲ್ ಮಾಡಬೇಕು. ನಾನು ಅದನ್ನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇದನ್ನು ಚಪಾತಿ ಹಿಟ್ಟನ್ನು ಈ ಆಕಾರದಲ್ಲಿ ತೊಗೋಬೇಕು, ಇಷ್ಟು ಸೈಜ್. ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು. ಈ ಸೈಜ್ ಅಷ್ಟು ಲಟ್ಟಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಈಗ 2 ಟೇಬಲ್ ಸ್ಪೂನನ್ನು ಇದು ಕಾಯಿತುರಿ ಮಿಶ್ರಣವನ್ನು ಹಾಕ್ತೀನಿ. ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಇರ್ತಾವಲ್ಲ, ಇವಾಗ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ಥರ ಸ್ಟೀಮ್ ಮಾಡಕ್ಕೆ ಇಟ್ಬಿಡ್ಬೇಕು. ಫ್ರೆಂಡ್ಸ್, ಇದು ನೀರು ಕುದಿಯತೈತಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಡುಬುಗಳನ್ನು ನಾನು ಇವಾಗ ಸ್ಟೀಮ್ ಮಾಡ್ತೀನಿ. 10 ಮಿನಿಟ್ಸ್ ಸ್ಟೀಮಿಗೆ ಇಡ್ತೀನಿ ನಾನು. 10 ಮಿನಿಟ್ಸ್ ಸ್ಟೀಮ್ ಆಗಿದೆ. ಫ್ರೆಂಡ್ಸ್, ಇದು ರೆಡಿಯಾಗಿದೆ, ನೋಡೋಣ ಬನ್ನಿ. ಎಸ್, ಇದು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಇವಾಗ ತೆಗಿತೀನಿ. ನಮ್ಮ ಕಡುಬು ರೆಡಿ ಆಗಿದೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಕೊಬ್ಬರಿ ಕಡುಬು ರೆಡಿ ಆಯಿತು. ಇದು ಆ್ಯಕ್ಚುಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀವು ಒಂದ್ಸಲಿ ಟ್ರೈ ಮಾಡಿ. ನನ್ನ ಕುಕಿಂಗ್ ಬ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಮಾಡಿ ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು ಅಂತ. ಥ್ಯಾಂಕ್ ಯು.